ಕಾಂಗ್ರೆಸ್ನ ಮನೆಯಲ್ಲಿ ಯಾವಾಗ ಬೆಂಕಿ ಬಿದ್ದಿತ್ತು ತಕ್ಷಣ ಬಿಜೆಪಿಯವರು ಅಲರ್ಟ್ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲಗಳ ಬಗ್ಗೆ ಬಿಜೆಪಿ ನಾಯಕರು ಒಂದೊಂದೇ ವಾಗ್ಬಾಣಗಳನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ. ಒಬ್ಬರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು, ಒಂದು ಹಾಸಿಗೆ ಅಂದರೆ ಮುಳ್ಳಿನ ಹಾಸಿಗೆಯ ಮೇಲೆ ಅವರು ಮಲಗಿದ್ದಾರೆ. ಇದು ಭೀಷ್ಮನ ಆ ಕೊನೆಯ ದಿನ ಶರಮಂಚದಲ್ಲಿ ಮಲಗಿದ ಹಾಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದದ್ದು ನನಗೆ ಸಂತೋಷ. ಒಂದು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಮತ್ತು ಭಾರಿ ಸಮಯದಿಂದ ಅದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು, ಒಬ್ಬ ಛಲದಂಕ ಮಲ್ಲ ಆಗಿ ಅವರು ಅದನ್ನು ಯಶಸ್ವಿಯಾಗಿರುವಂಥದ್ದು, ಇದರೆಲ್ಲದರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಿಲ್ಲ. ಅದರ ರಾಜಕಾರಣದಲ್ಲಿ ಅವರು ಏನು ತಿಳ್ಕೊಂಡಿದ್ದಾರ ಅದನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಈಗಿನ ದಿನಗಳಲ್ಲಿ ಅಸಾಧ್ಯ ಅಂತ ಹೇಳುವಂಥದ್ದು ಕಳೆದ 2-3 ದಿನ ನಡೆದಂಥ ರಾಜಕೀಯ ವಿದ್ಯಮಾನದಿಂದ ಗೊತ್ತಾಗ್ತದೆ. ಅವರೆಲ್ಲ ಈ ರೀತಿಯ ಆಂತರಿಕ ಒಳಬೇಗುದಿ ಇದ್ರೆ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದ ನಂತರ ಏನಾಗ್ಬೋದು, ಪೂರ್ಣ ಪ್ರಮಾಣದ ಖಾತೆ ಹಂಚಿಕೆ ಆದ ನಂತರ ಏನಾಗ್ಬೋದು ಪರಿಸ್ಥಿತಿ. ಇದನ್ನ ರಾಜಕೀಯ ಪಂಡಿತರು ಬೇಕಾಗಿಲ್ಲ ಇದನ್ನು ಲೆಕ್ಕ ಹಾಕೋದಕ್ಕೆ. ಸಾಮಾನ್ಯ ಜ್ಞಾನ ಇರತಕ್ಕಂಥವ್ರು ಕೂಡ ಲೆಕ್ಕ ಹಾಕ್ಬೋದು. ಇದು ರಾಜ್ಯದ ಹಿತಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ರಿಲೀಸ್ ಆಗಕ್ಕೆ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ ಬೆಂಗಳೂರಿನಾಗ? ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರು ಕೊಡಬೇಕು. ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿ. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ ಕಾಂಗ್ರೆಸ್ನಲ್ಲಿ, ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ. ಇನ್ನು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಇದೊಂದೇ ಸವಾಲು ಮಾತ್ರ ಅಲ್ಲ, ಇನ್ನೂ ಒಂದು ಸವಾಲಿದೆ. ಅದೇನೆಂದರೆ, ಒಂದು ಕಡೆ ಮಂತ್ರಿ ಅವ್ರಿಗೆ ಬೇಕಾದಂತಹ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ 2ನೇ ಪಟ್ಟಿಯಲ್ಲಾದರೂ ನಮ್ಮನ್ನು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ಮಂತ್ರಿ ಪದವಿಯ ಆಕಾಂಕ್ಷಿಗಳು ಹೈಡ್ರಾಮಾ ಸೃಷ್ಟಿ ಮಾಡ್ತಾನೇ ಇದ್ದಾರೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಈಗಾಗಲೇ 13 ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಉಳಿದಿರುವಂಥದ್ದು 20 ಮಂತ್ರಿ ಸ್ಥಾನಗಳು. ಹೀಗಾಗಿ ಈ 20 ಸ್ಥಾನಗಳಿಗಾಗಿ ಪೈಪೋಟಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ತಮಗೂ ಕೂಡ ಮಂತ್ರಿಗಿರಿ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಅಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ಹಲವು ಆಕಾಂಕ್ಷಿಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿರೋದ್ರಿಂದಾಗಿ ಆ ಒಂದು ಅವಕಾಶವನ್ನೇ ಬಳಸ್ಕೊಂಡು ಅವ್ರನ್ನ ಭೇಟಿಯಾಗೋದಕ್ಕೆ ಪಟ್ಟು ಹಿಡಿದು ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಕುಳಿತಿದ್ರು. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ 2ನೇ ಲಿಸ್ಟ್ನಲ್ಲಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲ ನಮಗೂ ಒಪ್ಪಿಗೆ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಹೇಳಿದ್ದಾರೆ. ಬಟ್ ಮುಂದಿನ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಎಲ್ಲ ಸಮಾಜಕ್ಕೂ ಕೂಡ ಅವಕಾಶ ಸಿಗುತ್ತೆ. ಬಲಗೈ ಸಮುದಾಯಕ್ಕೆ 2 ಜನನ ಆಲ್ರೆಡಿ ತಗೊಂಡಿದ್ದಾರೆ. ಕೊಡ್ತಾರಲ್ಲ, ಎಡಗೈಗೂ ಕೊಡ್ತಾರೆ. ಎಷ್ಟು ಕೊಡಬೇಕು ಅಂತ ನಿರೀಕ್ಷೆ ಇದೆ? ಎಷ್ಟು ಕೊಡ್ತಾರೆ? ಎಲ್ಲಿ ಎಷ್ಟು ಕೊಡ್ತಾರೆ ಕೊಡಲೇಬೇಕು. ಕೊಡ್ತಾರೆ. ಈ ಹಿಂದೆ ಅಷ್ಟು ಕೊಟ್ಟಿರಲಿಲ್ಲ ಅಂತ ಕೊಡ್ತಾರೆ. ಅಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಷ್ಟು ಇರಲಿಲ್ಲ, ನೀವು ಇಬ್ಬರೇ ಇದ್ದಿದ್ದು. ಈಗ ಹೆಚ್ಚಿಗೆ ಕೊಡ್ಬೋದಲ್ಲ, ಯಾಕೆ ಕೊಡ್ಬೋದು? ಇನ್ನು 2ನೇ ಲಿಸ್ಟ್ನಲ್ಲಿರುವಂತಹ ಸಂಭಾವ್ಯರು ಯಾರ್ಯಾರು ಅಂತ ಹೇಳ್ಕೊಂಡು ನೋಡ್ತಾ ಹೋಗೋದಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಅವ್ರಿಗೂ ಲಾಟ್ರಿ ಹೊಡೆಯುವಂತಹ ಚಾನ್ಸಸ್ ಇದ್ದೇ ಇದೆ. ಅವರ ಲಾಟ್ರಿ ಮತ್ತೆ ಕ್ಲಿಕ್ ಆಗಬಹುದು. ಯಾಕಂದರೆ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕ ಅಂತೇಳಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮಾಂತರದ ಶಾಸಕಿ, ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಮಹಿಳಾ ಕೋಟ
ನಾನೇ ಅಂತೇಳಿ. ಕಲಘಟಕಿ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರು ಮರಾಠ ಕೋಟದಲ್ಲಿ ನಾನೇ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೂಡ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದಂಥವ್ರೆ. ಇನ್ನು SS ಮಲ್ಲಿಕಾರ್ಜುನ ಅವ್ರದ್ದು ಒಂದು ರೀತಿಯಲ್ಲಿ ಖಂಡಿತವಾಗಿ ಸಿಗಬಹುದಾಗಿರುವಂಥ ಕೋಟ ದಾವಣಗೆರೆ ಉತ್ತರದ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಈ ಕಾರಣಕ್ಕಾಗಿ ಅವರಿಗೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದ್ದೇ ಇದೆ. ಮಂಕಾಳು ವೈದ್ಯ ಅವರಿಗೆ ಏನು ಮಗುವೀರ ಸಮುದಾಯದಿಂದ ಇರುವಂಥ ಏಕೈಕ ಶಾಸಕ ಆಗಿರೋದಕ್ಕೆ ಅವರಿಗೇನೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಬಳ್ಳಾರಿ ಗ್ರಾಮಾಂತರದ ಶಾಸಕರಾಗಿರುವಂಥ B ನಾಗೇಂದ್ರ ಅವರು ಕೂಡ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ST ಸಮುದಾಯದ ಪರವಾಗಿ ನನ್ನನ್ನು ಪರಿಗಣಿಸ್ತಾರೆ ಅನ್ನುವಂಥದ್ದು ಅವರ ನಿರೀಕ್ಷೆ ಇದೆ. ಇನ್ನು ಶಾಪುರದ ಶಾಸಕರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ 2ನೇ ಲಿಸ್ಟ್ನಲ್ಲಿ ಮಂತ್ರಿಯಾಗುವಂತಹ ಒಂದು ಅದೃಷ್ಟವನ್ನು ಹೊಂದಿದಂತೆ ಗೋಚರಿಸ್ತಾ ಇದೆ. ಒಂದು ವೇಳೆ ಅಲ್ಲಿ ಆ ಭಾಗದಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡದೇ ಹೋದರೆ ಆಗ ಶರಣಬಸಪ್ಪ ದರ್ಶನಾಪುರ ಅವರು ಹೆಸರು ಮುಂಚೂಣಿಗೆ ಬರ್ಬೋದು. ಇನ್ನು RB ತಿಮ್ಮಾಪುರ ಅವರು ಆಗಲೇ ಅವರು ಮಾತಾಡಿದನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ. ಯಾವ ರೀತಿಯಾಗಿ ಅವರು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ದಲಿತ ಎಡಗೈ ಸಮುದಾಯಕ್ಕೆ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ಅವರ ವಿಶ್ವಾಸ. ಹೀಗಾಗಿ ಅವರು ಈ ಹಿಂದೆಯೂ ಕೂಡ ಇದೇ ಕಾರಣಕ್ಕಾಗಿ ಮಂತ್ರಿಗಳಾದಂಥವ್ರು, MLC ಆಗಿದ್ದಾಗಲೂ ಕೂಡ ಮಂತ್ರಿ ಆದಂಥವ್ರು. ಹೀಗಾಗಿ ಈಗ ಶಾಸಕರು ಬೇರೆ ಇದ್ದಾರೆ, ಮುಧೋಳದ ಶಾಸಕರು ಬೇರೆ ಇದ್ದಾರೆ. ಹೀಗಾಗಿ RB ತಿಮ್ಮಾಪುರ ಅವರು ಮತ್ತೊಮ್ಮೆ ಮಂತ್ರಿ ಆಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರಿಗೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥವರಲ್ಲಿ ಯಾರಿಗೆ ಕೊಡ್ಬೋದು ಅನ್ನೋಂಥ ನೋಡಿದಾಗ ಇಲ್ಲಿ ಮೊದಲ 2 ಹೆಸರುಗಳು ಏನಿದ್ದಾವೆ, ಡಾಕ್ಟರ್ S.C. ಮಹದೇವಪ್ಪ ಮತ್ತು H.K. ಪಾಟೀಲ್, ಇವರಿಬ್ಬರು ಎಷ್ಟು ಸೀನಿಯರ್ ಲೀಡರ್ಗಳು ಅಂತ ಹೇಳಿದರೆ ಇವರಿಬ್ಬರನ್ನ ಒಂದು ವೇಳೆ ತಗೊಳ್ಳೋದಿದ್ದರೆ ಮೊದಲ ಲಿಸ್ಟ್ನಲ್ಲೇ ತಗೊಳ್ತಾ ಇದ್ರು. 2ನೇ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಕೂಡ ಇವ್ರನ್ನ ಪರಿಗಣಿಸುವಂಥ ಸಾಧ್ಯತೆ ಇಲ್ಲ. ತಗೊಳ್ಳೋದಿದ್ದರೆ ಫಸ್ಟ್ ಲಿಸ್ಟಲ್ಲಿ ಆಗಬೇಕಾಗಿತ್ತು. ಇನ್ನೂ ಅವ್ರಿಗೆ ಸಿಗುವ ಸಾಧ್ಯತೆ ಕಡಿಮೆ ಇದೆ. ಇನ್ನು ರಹೀಂ ಖಾನ್ ಅವರು ಕೂಡ ಈ ಬಾರಿ ಪರ್ಫಾರ್ಮೆನ್ಸು ಹೇಳಿಕೊಳ್ಳುವಂಥದ್ದು ಏನೂ ಇರಲಿಲ್ಲ. ರಹೀಂ ಖಾನ್ ಅವರು ಮಂತ್ರಿ ಆಗಿದ್ದಾರೆ ಅಂತೇಳಿ ಬಹುಶಃ ಅವರಿಗೆ ಮತ್ತು ಅವರ ಜಿಲ್ಲೆಯ ಜನರಿಗೆ ಗೊತ್ತಿದ್ದಿರ್ಬೋದು. ಉಳಿದ ಭಾಗಗಳಲ್ಲಿ ಯಾರಿಗೂ ಕೂಡ ಗೊತ್ತಿದ್ದಂಗೆ ಇರಲಿಲ್ಲ. ಯಾಕಂದರೆ ರಹೀಂ ಖಾನ್ ಅವರ ಕೆಲಸ ಯಾವುದು ಏನು ಎತ್ತ ಯಾವನಿಗೂ ಕೂಡ ಗೊತ್ತಾಗಲೇ ಇಲ್ಲ. ಅದು ಅವ್ರಿಗೆ ಕೊಡೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಆಗತ್ತೆ. ಇನ್ನು ಮಧು ಬಂಗಾರಪ್ಪ ಅವರು ಸೊರಬದ ಶಾಸಕರು, ಶಿಕ್ಷಣ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮಧು ಬಂಗಾರಪ್ಪ ಅವರು ಈ ಬಾರಿಯ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ಅತಿಥಿ ಶಿಕ್ಷಕರ ನೇಮಕದ ಬಗ್ಗೆ ಕೂಡ ಬಹಳ ಮುತುವರ್ಜಿ ವಹಿಸಿದಂತಹ ನಾಯಕ. ಮತ್ತೊಮ್ಮೆ ಅವಕಾಶದ ನಿರೀಕ್ಷೆಯಲ್ಲಿ ಅವರು ಖಂಡಿತವಾಗ್ಲೂ ಇದ್ದಾರೆ. ಆದರೆ ಈಗಾಗಲೇ ಹರಿಪ್ರಸಾದ್ ಅವ್ರನ್ನ PCC ಅಧ್ಯಕ್ಷ ಮಾಡಿರೋದ್ರಿಂದಾಗಿ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಅದರ ಬದಲಿಗೆ ಬೇಡೂರು ಗೋಪಾಲಕೃಷ್ಣ ಅವರ ಅದೃಷ್ಟವನ್ನು ಪಡ್ಕೊಳ್ತಾರ ನೋಡಬೇಕು. ಚಲುವರಾಯಸ್ವಾಮಿ ಕೂಡ ಅಷ್ಟೇ, ಸಿಗೋದಿದ್ರೆ ಮೊದಲ ಲಿಸ್ಟ್ನಲ್ಲಿ ಅವರಿಗೆ ಸಿಗಬಹುದಾಗಿತ್ತು ಚಲುವರಾಯಸ್ವಾಮಿ ಅವರು. ಯಾಕಂದರೆ ಹಿರಿಯ ನಾಯಕರವರು, ನಾಗಮಂಗಲದ ಶಾಸಕರು, ಒಕ್ಕಲಿಗ ಸಮುದಾಯದವರು, ಮಂಡ್ಯ ಜಿಲ್ಲೆಯವರು. ಆದರೆ ಈ ಬಾರಿ ಅವರಿಗೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಮೊದಲ ಹಂತದಲ್ಲಿ ಸಿಗದೇ ಇದ್ದಂಥ ಕಾರಣಕ್ಕಾಗಿ ಡಾಕ್ಟರ್ MC ಸುಧಾಕರ್ ಅವ್ರದ್ದು ಕೂಡ ಅದೇ ಕತೆ, ಚಿಂತಾಮಣಿಯ ಶಾಸಕರದ್ದು. ಅವರ ಬದಲಿಗೆ ಅಲ್ಲಿ ಬೇರೆಯವರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಇನ್ನು ಶಿವರಾಜ್ ತಂಗಡಗಿ ಅವರು ಕನಕಗಿರಿಯ ಶಾಸಕರು, ಅವ್ರಿಗೂ ಕೂಡ ಈ ಬಾರಿ ಅದೃಷ್ಟ ಕೈತಪ್ಪುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಅವರ ಬದಲಿಗೆ ಬೇರೆ ಸಮುದಾಯದವರಿಗೆ ಕೊಡಬಹುದು ಅಂತ ಹೇಳುವಂಥದ್ದು ಇಲ್ಲಿರುವ ಲೆಕ್ಕಾಚಾರ. ಶಿವಾನಂದ ಪಾಟೀಲರು ಅಷ್ಟೇ ಹಿರಿಯ ನಾಯಕ, ಆಗೋದಿದ್ರೆ ಮೊದಲ ಹಂತದಲ್ಲಿ ಆಗಬೇಕಾಗಿತ್ತು. ಈಗ ಬಸವನಗೌಡ ಬಾಗೇವಾಡಿ ಶಾಸಕರಿಗೆ 2ನೇ ಹಂತದಲ್ಲಿ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. NS ಬೋಸರಾಜ್ ಅವ್ರಿಗೂ ಕೂಡ ಬಹುತೇಕ ಆಸೆ ಕೈ ಬಿಟ್ಟಂತೆ ಕಾಣ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಆಲ್ರೆಡಿ ಮಿನಿಸ್ಟರ್ ಆಗಿರೋದ್ರಿಂದಾಗಿ MLC ಕೋಟಾ ಬಹುತೇಕ ಭರ್ತಿಯಾದಂಗೆ ಕಾಣ್ತಾ ಇದೆ.